ಕಾಂಗ್ರೆಸ್ ಶಾಸಕ ಎನ್ಎ ಹ್ಯಾರಿಸ್ ಹಾಗೆ ಪುತ್ರ ನಲಪಾಡ್ಗೆ ಇಡಿ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ. ಇವತ್ತು ಬೆಂಗಳೂರಿನ ಎನ್ಎ ಹ್ಯಾರಿಸ್ ಮನೆ ಮೇಲೆ ಇಡಿ ರೇಡ್ ಮಾಡಿದ್ದಾರೆ. 17 ಕಡೆ ಏಕಾಏಕಿಯಾಗಿ ದಾಳಿಯನ್ನ ನಡೆಸಿರುವಂತದ್ದು ಇಡಿ ಅಧಿಕಾರಿಗಳು. ಅದೇ ರೀತಿಯಾಗಿ ಶಾಸಕ ಎನ್ಎ ಹ್ಯಾರಿಸ್ ಮನೆ ಮೇಲೆ ರೇಡ್ ನಡೆದಿದೆ. ಅಶೋಕ್ ನಗರದಲ್ಲಿ ಇರುವಂತಹ ಶಾಸಕ ಎನ್ಎ ಹ್ಯಾರಿಸ್ ಮನೆ, ಇನ್ನು ಹ್ಯಾರಿಸ್ ಪುತ್ರ ಮೊಹಮ್ಮದ್ ನಲ್ಪಾಡ್ ಮನೆ ಮೇಲೂ ಕೂಡ ರೇಡ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಏನಪ್ಪಾ ಕೇಸ್? ಬಿಟ್ಕಾಯಿನ್ ಹಗರಣದ ಸಂಬಂಧ ಇಡಿ ದಾಳಿಯನ್ನ ನಡೆಸಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಇನ್ನು ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. 4 ಕಾರುಗಳಲ್ಲಿ 14 ಅಧಿಕಾರಿಗಳು ದಾಳಿಯನ್ನ ನಡೆಸಿರುವಂತದ್ದು. ಏಕಕಾಲದಲ್ಲಿ ಸಾಕಷ್ಟು ಕಡೆ ದಾಳಿಯನ್ನ ನಡೆಸಿದ್ದಾರೆ. ಅದೇ ರೀತಿಯಾಗಿ ಕಾಂಗ್ರೆಸ್ ಶಾಸಕ ಜೊತೆಗೆ ಪುತ್ರ ನಲಪಾಡ್ಗೆ ಈಗ ಶಾಕ್ ನೀಡ್ತಾ ಇರುವಂತದ್ದು. ಯಾಕೆ ಅಂತ ನೋಡ್ತಾ ಹೋದಾಗ ಬಿಟ್ ಕಾಯಿನ್ ಹಗರಣದ ಶಂಕೆ ವ್ಯಕ್ತವಾಗ್ತಾ ಇದೆ. ಅದೇ ಒಂದು ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ಏಕಾಏಕಿಯಾಗಿ ಇಬ್ಬರ ಮನೆ ಹಾಗೇನೆ ಏನೇನು ದಾಖಲೆಗಳಿದೆ, ಅವರ ಕಾರ್ ಆಗಿರ್ಬೋದು, ಎಲ್ಲ ದಾಳಿಯನ್ನ ನಡೆಸ್ತಾ ಇರುವಂತದ್ದು. ಇನ್ನು ಶ್ರೀಕಿ ಜೊತೆ ನಲಪಾಡ್ ವ್ಯವಹಾರದ ಹಿನ್ನೆಲೆ ದಾಳಿಯನ್ನ ಮಾಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಶ್ರೀಕಿ ಜೊತೆ ನಲಪಾಡ್ 4.5 ಕೋಟಿ ಹಗರಣ ಮಾಡಿರುವಂತದ್ದು. ಇನ್ನು ಈ ನಂಟು ಇರುವಂತಹ ಹಿನ್ನೆಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸ್ತಾ ಇರುವಂತದ್ದು. ಬಿಟ್ಕಾಯಿನ್ ಹಗರಣದ ಪ್ರಮುಖ ಆರೋಪಿ ಈ ಶ್ರೀಕಿ, ಇವರ ಜೊತೆ ನಲಪಾಡ್ ವ್ಯವಹಾರ ನಡೆದಿದೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಶಂಕೆ ಇದೆ. ಅದಕ್ಕೇನೆ ದಾಳಿಯನ್ನ ನಡೆಸ್ತಾ ಇರುವಂತದ್ದು. ಶ್ರೀಕಿ ಜೊತೆ ನಲಪಾಡ್ಗೆ ನಂಟಿತ್ತು. ಇದೇ ಹಿನ್ನೆಲೆಯಲ್ಲಿ ದಾಳಿಯನ್ನ ಮಾಡ್ತಾ ಇದ್ದಾರೆ. ಬಿಟ್ಕಾಯಿನ್ ಹಗರಣದ ಪ್ರಮುಖ ಆರೋಪಿ ಈ ಶ್ರೀಕಿ. ಸೊ ಈ ವ್ಯಕ್ತಿ ಜೊತೆ, ಶ್ರೀಕಿ ಜೊತೆ ನಲಪಾಡ್ ವ್ಯವಹಾರ ಇಟ್ಕೊಂಡಿದ್ರು. 4.5 ಕೋಟಿ ಅಕ್ರಮ ವ್ಯವಹಾರವನ್ನ ಇವನ್ ಜೊತೆ ಸೇರ್ಕೊಂಡು ನಲಪಾಡ್ ಮಾಡಿದ್ದಾರೆ ಅನ್ನುವಂತ ಆರೋಪ ಇದೆ. ಹಾಗಾಗಿ ಏಕಾಏಕಿಯಾಗಿ ಈಗ ದಾಳಿಯನ್ನ ನಡೆಸಿರುವಂತದ್ದು ಅಧಿಕಾರಿಗಳು. ಈ ಸಂಬಂಧಪಟ್ಟಂತೆ ದಾಖಲೆಗಳನ್ನ ಕಲೆ ಹಾಕ್ತಾ ಇದ್ದಾರೆ. ಶಂಕೆ ಇದೆ, ಅದನ್ನ ತಲೆಯಲ್ಲಿ ಇಟ್ಟುಕೊಂಡೇನೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿರುವಂತದ್ದು. ಈ ಬಿಟ್ ಕಾಯಿನ್ ವಿಚಾರದಲ್ಲಿ ಇವರಿಬ್ಬರ ನಡುವೆ ಶ್ರೀಕಿ ಹಾಗೇನೆ ಶಾಸಕನ ಪುತ್ರ ನಲಪಾಡ್ ಇಬ್ರು ಸಂಬಂಧ ಇದೆ, ವ್ಯವಹಾರ ನಡೆಸಿದ್ದಾರೆ ಇಬ್ರು ಕೂಡ. ಹಾಗಾಗಿ ದಾಳಿಯನ್ನ ನಡೆಸಿರುವಂತದ್ದು. ಇನ್ನು ಇದೇ ವಿಚಾರವಾಗಿ ನಮ್ಮ ಪ್ರತಿನಿಧಿ ಶಿವು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ ಇರ್ತಾರೆ ಡೆಸ್ಕ್ನಿಂದ. ಎಸ್ ಶಿವು, ಇದೊಂದು ರೀತಿಯಾಗಿ ಬಿಗ್ ಶಾಕ್. ಈ ಕಡೆ ತಂದೆ, ಈ ಕಡೆ ಪುತ್ರ. ಇನ್ನು ಶಂಕೆ ಇರುವಂತದ್ದು ಶ್ರೀಕಿ ಜೊತೆ ನಲಪಾಡ್ ವ್ಯವಹಾರ ಮಾಡಿರುವಂತದ್ದು. ಈಗ ದಾಖಲೆಗಳು ಸಿಕ್ಕಾಕೊಂಡ್ರೆ ಏನಾಗ್ಬೋದು ನೆಕ್ಸ್ಟ್ ಅಂತ? ಖಂಡಿತವಾಗ್ಲೂ ಗಾಯತ್ರಿ, ಈ ಒಂದು ದಾಳಿ ಏನಿದೆ, ದಾಳಿಗೆ ಹಲವಾರು ದಾಖಲೆಗಳನ್ನು ತಯಾರು ಮಾಡಿಕೊಂಡಿದ್ದಂಥ ಇಡಿ ಅಧಿಕಾರಿಗಳು ಇಂದು ಬೆಳಗ್ಗೆನೆ ಶಾಕ್ ಕೊಟ್ಟಿದ್ದಾರೆ. ಶಾಂತಿನಗರದ ಶಾಸಕ, ಕಾಂಗ್ರೆಸ್ ಶಾಸಕ ಹ್ಯಾರಿಸ್ ಅವರ ಮನೆ ಮೇಲೆ ದಾಳಿ ಮಾಡಿರುವಂಥದ್ದು. ಅವರ ಮಗ ನಲಪಾಡ್ ಏನಿದ್ದಾರೆ ಅವರು ಸೇರಿದಂತೆ ಅವರ ಡಿಜಿಟಲ್ ಉಪಕರಣಗಳನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. 4.5 ಕೋಟಿಯಷ್ಟು ವ್ಯವಹಾರ, ಟ್ರಾನ್ಸಾಕ್ಷನ್ ಮತ್ತು ಹೂಡಿಕೆಗೆ ಸಂಬಂಧ, ಬಿಟ್ಕಾಯಿನ್ ಕ್ರಿಪ್ಟೋ ಕರೆನ್ಸಿ ಏನಿದೆ ಅದರಲ್ಲಿ ಹೂಡಿಕೆಗೆ ಸಂಬಂಧ ಶ್ರೀಕಿ ಆತ ಮತ್ತು ನಲಪಾಡ್ ಜೊತೆಗೆ ಏನು ಸಂಬಂಧ ಆಯಿತು ಆ ವಿಚಾರಗಳನ್ನು ಈಗ ಎಲ್ಲ ಕಲೆ ಹಾಕಿ ಅದಕ್ಕೆ ಸಾಕ್ಷ್ಯಗಳ ಸಿಕ್ಕಿರೋದ್ರಿಂದಾಗಿ ಮತ್ತಷ್ಟು ಸಾಕ್ಷ್ಯಗಳನ್ನು ಸಂಗ್ರಹ ಮಾಡುವಂಥದ್ದಕ್ಕೆ ಇವತ್ತು ದಾಳಿ ಮಾಡಿದ್ದಾರೆ ಅನ್ನುವಂಥದ್ದು ಹೇಳಲಾಗ್ತಾ ಇದೆ. ಸುಮಾರು 17 ಕಡೆ ಇವರಿಗೆ ನಲಪಾಡ್ ಸಂಬಂಧಪಟ್ಟಂಥ ಇನ್ಸ್ಟಿಟ್ಯೂಷನ್ಸು, ಕಚೇರಿಗಳು ಸೇರಿದಂತೆ ಹಲವು ಅವರ ನಿಕಟವರ್ತಿಗಳ ಮನೆಗಳು ಸೇರಿದಂತೆ 17 ಕಡೆ ದಾಳಿ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಪ್ರಮುಖವಾಗಿ ಬಿಟ್ಕಾಯಿನ್ನ ವ್ಯವಹಾರ ಏನಿತ್ತು ಇದು ಭಾರಿ ದೊಡ್ಡ ಸದ್ದು ಮಾಡಿತ್ತು. ದೊಡ್ಡ ವ್ಯಕ್ತಿಗಳು ಈ ಬಿಟ್ಕಾಯಿನ್ನ ಹಗರಣದಲ್ಲಿ ಇದ್ರು. ಸೊ ಬಿಟ್ಕಾಯಿನ್ನ ಈ ಒಂದು ಹಗರಣ ಅಂತಂದ್ರೆ ಈ ಹ್ಯಾಕರ್ ಶ್ರೀಕಿ ಏನಿದ್ದಾನೆ ಈತನನ್ನ ಕರ್ಕೊಂಡು ಹೋಗಿ ಆತನಿಂದ ಈ ಒಂದು ಡಾರ್ಕ್ ವೆಬ್ಗಳ ಮೂಲಕ ಈ ಕ್ರಿಪ್ಟೋ ಕರೆನ್ಸಿಗೆ ಹ್ಯಾಕ್ ಮಾಡಿ ಅವುಗಳನ್ನು ಕದ್ದು ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಿದ್ರು. ಇದಕ್ಕೆ ಹಲವಾರು ಗಣ್ಯ ವ್ಯಕ್ತಿಗಳು ಅಂತ ಅನ್ನಿಸ್ಕೊಂಡವರು ಕೂಡ ಈ ಶ್ರೀಕಿಯನ್ನು ಬಳಸ್ಕೊಂಡಿದ್ರು ಅನ್ನುವಂಥದ್ದು ದೊಡ್ಡ ಮಟ್ಟಿಗೆ ಶಬ್ದ ಮಾಡಿತ್ತು. ಇದನ್ನು CCB ಅವರು ಕೂಡ ಭೇದಿಸಿದ್ರು. ಇದೇ ಪ್ರಕರಣದಲ್ಲಿ CCB ಅಧಿಕಾರಿಗಳು ಕೂಡ ಅರೆಸ್ಟ್ ಆಗಿರ್ತಾರೆ. ಯಾಕೆಂತಂದರೆ CCB ಅಧಿಕಾರಿಗಳು ಕೂಡ ಇದರಲ್ಲಿ ಏನು ಭೇದಿಸಕ್ಕೆ ಹೋದಂಥ ವೇಳೆಯಲ್ಲಿ ಆತನಿಂದ ಮತ್ತೆ ಬೇರೆ ಕಡೆ ಟ್ರಾನ್ಸಾಕ್ಷನ್ ಮಾಡ್ಕೊಂಡು
ಮಾಡ್ಕೊಂಡಿದ್ರು ಅನ್ನೋ ಅಂತ ಆರೋಪದ ಮೇಲೆ ಅವ್ರನ್ನೂ ಕೂಡ ಅರೆಸ್ಟ್ ಮಾಡಾಗಿರುತ್ತೆ. ಆದರೆ ಅದೇ ಜೊತೆಗೆ ನಲಪಾಡವ್ರಿಗೂ ಮತ್ತೆ ಶ್ರೀಕಿಗೂ ಬಹಳಷ್ಟು ಸಂಬಂಧ ಇದೆ ಅನ್ನುವಂಥ ಒಂದು ಕಾರಣ ಮತ್ತೆ ಆ ಥರದೊಂದು ಆರೋಪಗಳು ಕೇಳಿ ಬಂದಿತ್ತು. ಕಳೆದ ವರ್ಷ ಫೆಬ್ರವರಿ 20-25ರಲ್ಲಿ ಈ ಒಂದು ವಿಚಾರವಾಗಿ SIT ಕೂಡ ರಚನೆ ಮಾಡಲಾಗಿತ್ತು. SIT ಮುಂದೆ ನಲ್ಪಾಡ್ನು ಕೂಡ ಕರೆಸ್ಕೊಳ್ಳಲಾಗಿತ್ತು. ನಲ್ಪಾಡು SIT ಮುಂದೆ ಹೋಗಿ ನನಗೂ ಮತ್ತೆ ಆತನಿಗೆ ಕೇವಲ ಸ್ನೇಹ ಅಷ್ಟೇ, ಬೇರೆ ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರ ಸಂಬಂಧ ಇಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟು ಬಂದಿದ್ರು. ಆದರೆ ಈಗ 4.5 ಕೋಟಿಯಷ್ಟು ಹಣ ಏನು ಇವರಿಂದ ಬೇರೆಯವರಿಗೆ ಹೂಡಿಕೆ ಮಾಡಿರುವಂಥದ್ದು ಗೊತ್ತಾಗಿದ್ದರಿಂದ ಆ ವಿಚಾರವಾಗಿ ಈಗ ಅಧಿಕಾರಿಗಳು ನಲ್ಪಾಡ್ ಅವ್ರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಮತ್ತು ಆ ಸಂಬಂಧ ಡಿಜಿಟಲ್ ಸಾಕ್ಷ್ಯಗಳನ್ನು ಕೂಡ ಸಂಗ್ರಹ ಮಾಡ್ತಿರುವಂಥದ್ದು. ಬಹಳ ಮುಖ್ಯವಾಗಿ ಬಿಟ್ಕಾಯಿನ್ನ ಒಂದು ದಂಧೆ ಏನಿತ್ತು, ಬಿಟ್ಕಾಯಿನ್ನ ದಂಧೆಗೆ ಈ ಶ್ರೀಕಿ ಹ್ಯಾಕರ್ ಏನಿದ್ದಾನೆ ಹಲವು ಬಾರಿ ಈತನನ್ನು ಅರೆಸ್ಟ್ ಮಾಡಿಕೊಂಡು ಆತನಿಂದ ಸಾಕಷ್ಟು ಮಾಹಿತಿಗಳನ್ನು ಸಂಗ್ರಹಿಸಿ ಆತನ ಹತ್ರ ಇದ್ದಂಥ ವಾಲೆಟಲ್ಲಿ ಇದ್ದಂಥ ಒಂದು ಬಿಟ್ಕಾಯಿನ್ಗಳನ್ನು, ಕ್ರಿಪ್ಟೋ ಕರೆನ್ಸಿಗಳನ್ನು ಕೂಡ ವಶಕ್ಕೆ ಪಡ್ಕೊಳ್ಳಲಾಗಿತ್ತು. ಸೊ ಈ ಒಂದು ಪ್ರೋಸೆಸ್ಸಲ್ಲೇನೆ ನಲ್ಪಾಡ್ ಏನಿದ್ದಾನೆ ಅವರ ಒಂದು ಶ್ರೀಕಿ ಮತ್ತು ನಲ್ಪಾಡ್ನ ಜೊತೆಗಿರುವಂಥ ಸಂಬಂಧಗಳ ಬಗ್ಗೆ ಕೂಡ ಹಲವಾರು ಆರೋಪಗಳು ಕೇಳಿ ಬರ್ತಾ ಇತ್ತು. ಸೊ ಹಲವಾರು ಬಾರಿ ಶ್ರೀಕಿಗೆ ಆಶ್ರಯ ನೀಡಿದ್ರು ಅನ್ನುವಂಥದ್ದನ್ನು ಕೂಡ ಹೇಳಲಾಗ್ತಾ ಇತ್ತು. ಇದೇ ನಲ್ಪಾಡು ಶ್ರೀಕಿಯನ್ನ ಬೇರೆ ಬೇರೆ ಹೋಟೆಲ್ಗಳಲ್ಲಿ ಇವರು ಕೂಡ ತಂಗ್ತಾ ಇದ್ರು, ಅವ್ರ ಜೊತೆಗೆ ಇರ್ತಾ ಇದ್ರು ಅನ್ನುವಂಥ ಒಂದು ಮಾಹಿತಿಗಳು ಕೂಡ ಈ ವೇಳೆಯಲ್ಲಿ ಬರ್ತಾ ಇತ್ತು. ಎಲ್ಲ ಮಾಹಿತಿಗಳನ್ನು ಕಲೆ ಹಾಕೊಂಡಿದ್ದಂತಹ ED ಅಧಿಕಾರಿಗಳು ಈಗ ಶಾಕ್ ಕೊಟ್ಟಿರುವಂಥದ್ದು ಹ್ಯಾರಿಸ್ ಅವರ ಕುಟುಂಬದ ಮೇಲೆ ದಾಳಿ ಮಾಡಿ ಸೊ ಸಾಕಷ್ಟು ಡಿಜಿಟಲ್ ಎವಿಡೆನ್ಸ್ಗಳನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ, ಮಾಹಿತಿಗಳನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಸೊ ಇನ್ನೂ ಕೂಡ ಏನೆಲ್ಲ ಸಿಗುತ್ತೋ ಎಲ್ಲವನ್ನೂ ಕೂಡ ಜಾಲಾಡ್ತಾ ಇರುವಂಥದ್ದು ಈಗ ಗಾಯತ್ರಿ. ಎಸ್ ಶಿವು, ಈ ಶ್ರೀಕಿಯ ಹಿನ್ನೆಲೆಯನ್ನ ನೋಡ್ತಾ ಹೋದಾಗ ಇವನು ಈಗ ಅರೆಸ್ಟ್ ಆಗ್ತಾನೆ, ಅರೆಸ್ಟ್ ಆದಾಗ ಜೈಲಿನಿಂದಲೂ ಕೂಡ ಈ ರೀತಿಯಾಗಿ ಅಕ್ರಮವನ್ನ ಮಾಡುವಂಥದ್ದು. ಇಂಥ ಕಿಲಾಡಿ ಇವನೊಂದಿಗೆ ಸಂಬಂಧ ಇದೆ ಅಥವಾ ವ್ಯವಹಾರ ನಡೆದಿದೆ, ನಲ್ಪಾಡ್ ಇವರಿಬ್ರು ವ್ಯವಹಾರದಲ್ಲಿ ಭಾಗಿಯಾಗಿದ್ರು ಅನ್ನುವಂಥದ್ದು ಎಲ್ಲೋ ಒಂದ್ ಕಡೆ, ಕೆಲವೊಂದು ಕಡೆ ಅವರನ್ನು ಕೂಡ ನೀವು ಹೇಳಿದ್ರಿ ವಿಚಾರಣೆಗೆ ಕರೆಸ್ತಾ ಇದ್ರು ಅಂತ. ಆದ್ರೂ ಇವನ ಪರವಾಗಿ ನಿಂತಿರುವಂಥದ್ದು ಈಗ ಏನಾದ್ರೂ ಫೈನಲಿ ದಾಖಲೆಗಳೆಲ್ಲ ಸಿಕ್ತು, ಪ್ರೂಫ್ ಸಿಕ್ತು, ಇವರು ನಲ್ಪಾಡ್ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಗೊತ್ತಾದಾಗ ಏನೇನೆಲ್ಲ ಕ್ರಮಗಳಾಗಬಹುದು? ಈ ಅಕ್ರಮ ಹಣ ವರ್ಗಾವಣೆ ಒಂದು ಸಂಬಂಧಪಟ್ಟಂತೆ ಏನಿರುತ್ತೆ, PMLA ಕೇಸ್ ಏನಿರುತ್ತೆ, ಆ ಅಡಿಯಲ್ಲಿ ED ಅಧಿಕಾರಿಗಳು ತಮ್ಮ ಒಂದು ಚಾರ್ಜಸ್ ಅನ್ನ ಮಾಡ್ತಾರೆ. ಈ ಹಿಂದೆ ಕೇಳಿ ಬಂದಿದ್ದಂತಹ ಈ ರೀತಿಯ ಒಂದು ಅಕ್ರಮವಾದಂತಹ ಹಣ ವರ್ಗಾವಣೆಗಳು ಮತ್ತೆ ಕ್ರಿಪ್ಟೋ ಕರೆನ್ಸಿಯಲ್ಲಿ ಹೂಡಿಕೆ, ಶ್ರೀಕಿ ಏನಿದ್ದಾನೆ ಆತ ಬೇರೆಯವರ ಒಂದು ವೆಬ್ಸೈಟ್ಗಳನ್ನು ಹ್ಯಾಕ್ ಮಾಡಿ ಅಲ್ಲಿರುವಂತಹ ಬಿಟ್ಕಾಯಿನ್ಗಳನ್ನು ಕದಿಯುವಂಥದ್ದು ಮತ್ತು ಬೇರೆಯವರಿಗೆ ವರ್ಗಾವಣೆ ಮಾಡುವಂಥ ಕೆಲಸವನ್ನು ಏನು ಮಾಡ್ತಾ ಇದ್ದ. ಮತ್ತು ಹಲವು ವ್ಯಕ್ತಿಗಳು ಈತನಿಂದ ಮಾಡಿಸ್ತಾ ಇದ್ರು ಅಂತ ಕೂಡ ಏನು ಹೇಳಿಕೆ ಕೊಟ್ಟಿದ್ರು. ಸೊ ಆ ಹಿನ್ನೆಲೆಯಲ್ಲಿ SIT ಕೂಡ ರಚನೆಯಾಗಿತ್ತು. SIT ರಚನೆಯಾಗಿ ಒಂದು ವರ್ಷದಿಂದ ಕೂಡ ಆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕಲೆ ಹಾಕ್ತಾ ಇದೆ, ಆ ಸಂಬಂಧಪಟ್ಟಂತೆ ತನಿಖೆ ಕೂಡ ನಡೀತಾ ಇದೆ. ಈ ಮಧ್ಯದಲ್ಲಿ ಈಗ ಏನಾದರೂ 4.5 ಕೋಟಿಯಷ್ಟು ಹಣ ಈ ಒಂದು ಬಿಟ್ಕಾಯಿನ್ನಲ್ಲಿ ಹೂಡಿಕೆ ಮಾಡಿಸಿರುವಂತಹದ್ದು ಈಗಾಗಲೇ ED ಅಧಿಕಾರಿಗಳಿಗೆ ಸಿಕ್ಕಿರುವಂಥ ಮಾಹಿತಿಯ ಮೇರೆಗೆ ಇಲ್ಲಿ ಡಿಜಿಟಲ್ ಉಪಕರಣಗಳನ್ನು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳನ್ನು ಕಲೆ ಹಾಕುವಂಥದ್ದಕ್ಕೆ ಇವತ್ತು ದಾಳಿ ಮಾಡಿದ್ದಾರೆ. ಈಗ ಬೆಳಿಗ್ಗೆಯಿಂದಲೂ ಕೂಡ ಅವ್ರಿಗೆ ನಲ್ಪಾಡ್ ಅವರಿಗೆ ಸಂಬಂಧಪಟ್ಟಂತ 17 ಕಡೆ ದಾಳಿ ಮಾಡಿದ್ದಾರೆ. ಆ 17 ಕಡೆ ದಾಳಿಯಲ್ಲಿ ಎಲ್ಲವನ್ನೂ ಕೂಡ ಈಗ ವಶಕ್ಕೆ ತೆಗೆದುಕೊಂಡು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈಗಾಗಲೇ ಬೇಸಿಕ್ ಆಗಿ ED ಅಧಿಕಾರಿಗಳ ಹತ್ರ ಏನು ಮಾಹಿತಿ ಇತ್ತು ಅದಕ್ಕೆ ಪೂರಕವಾಗಿ ಏನೆಲ್ಲ ದಾಖಲೆಗಳಿದಾವೆ ಅನ್ನುವಂಥದ್ದನ್ನು ಸಂಗ್ರಹ ಮಾಡುವಂಥ ಕೆಲಸವನ್ನು ED ಅಧಿಕಾರಿಗಳು ಮಾಡ್ತಾರೆ. ಆಗೊಂದು ವೇಳೆ ಏನಾದರೂ ಈ ದಾಳಿಯಲ್ಲಿ ಈ 4.5 ಕೋಟಿಗೆ ಸಂಬಂಧಪಟ್ಟಂತೆ ಬಿಟ್ಕಾಯಿನ್ಗಳಲ್ಲಿ ಹೂಡಿಕೆ ಮಾಡಿರೋದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ದಾಖಲೆಗಳು ಸಿಕ್ಕಿದೆ ಆದರೆ ಖಂಡಿತವಾಗ್ಲೂ ನಲ್ಪಾಡು ಮತ್ತೆ ಹ್ಯಾರಿಸ್ ಅವರನ್ನ ನೋಟಿಸ್ ಕೊಡುವಂಥದ್ದು ಮತ್ತೆ ಅದಕ್ಕೆ ವಿವರಣೆ ಕೇಳುವಂಥದ್ದು ಮತ್ತೆ ಸಾಕಷ್ಟು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂದುವರಿಸುವಂಥ ಕೆಲಸವನ್ನು ED ಅಧಿಕಾರಿಗಳು ಮಾಡ್ತಾರೆ. ಈಗಾಗಲೇ ಅವ್ರಿಗಿದ್ದಂಥ ಖಚಿತ ಮಾಹಿತಿ ಆಧಾರದ ಮೇಲೆಗೆ ಮತ್ತಷ್ಟು ದಾಖಲೆಗಳನ್ನು ಸಂಗ್ರಹಿಸುವಂಥದ್ದಕ್ಕೆ ಈ ದಾಳಿ ಮಾಡಿದ್ದಾರೆ. ಗಾಯತ್ರಿ. ಎಸ್, ಧನ್ಯವಾದ ನೇರ ಪ್ರಸಾರದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಶಿವು. ಎಸ್, ಈ ಶ್ರೀಕಿ ಆಗಿರಬಹುದು, ಜೊತೆಗೆ ನಲ್ಪಾಡ್ ಅವರೊಂದಿಗೆ ವ್ಯವಹಾರವನ್ನ ಇಟ್ಕೊಂಡಿರುವಂಥದ್ದು ನಿಜಕ್ಕೂ ಕೂಡ ಸಾಕಷ್ಟು ಬಾರಿ ಸಿಕ್ಕಾಕೊಂಡಿದ್ದಾರೆ. ಆದ್ರೆ ಒಬ್ಬ ಶಾಸಕರ ಪುತ್ರ ಅನ್ನೋದಕ್ಕೋ ಏನೋ ಇತ್ತೀಚೆಗೆ ನಡೀತಾ ಇರೋ ಘಟನೆಗಳು ಅಂದ್ರೆ ಶಾಸಕರ ಪುತ್ರ ಆಗಿರ್ಬೋದು, ಶಾಸಕರಾಗಿರ್ಬೋದು, ಇಂಥ ಪ್ರಕರಣಗಳಲ್ಲಿ ಸಿಕ್ಕಾಕೊಂಡ್ರೆ ಅವರು ಅದರಿಂದ ಬೇಗ ಹೊರಗೆ ಬರ್ತಾರೆ. ಹಾಗಾಗಿ ಈ ಬಾರಿ ನೋಡ್ಬೇಕಾಗತ್ತೆ ಶ್ರೀಕಿ ಜೊತೆ ಸಂಬಂಧ ಇದ್ದಿದ್ದಂಥದ್ದು, ವ್ಯವಹಾರ ಇದ್ದಿದ್ದಂಥದ್ದು ನಿಜವೇ ಆಗಿದ್ದಲ್ಲಿ ಅಥವಾ ದಾಖಲೆಗಳು ಸಿಕ್ಕಲ್ಲಿ ಏನೇನೆಲ್ಲ ಕ್ರಮಗಳಾಗಬಹುದು ಅಂತ ಕಾದು ನೋಡ್ಬೇಕಾಗುತ್ತೆ.